ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಜ್ಯೂಸ್ ಮಾಡ್ಕೊಡ್ತೀನಿ, ಬನ್ನಿ ಕುಡಿಯೋರಂತೆ. ಜ್ಯೂಸ್ ಏನು ಬೇಡ ಪುಣ್ಯ. ಬೇಡವಾ? ಯಾಕೆ ಬೇಡ? ಯಾವಾಗಲೂ ಅದು ಬೇಡ ಇದು ಬೇಡ ಅಂತಿದ್ರೆ ಆರೋಗ್ಯದ ಗತಿ ಏನು? ನೀವು ಬನ್ನಿ, ಜ್ಯೂಸ್ ಕುಡಿಯೋರಂತೆ. ಮೊದಲು ನೀನು ನಾನು ಹೇಳೋದನ್ನ ಕೇಳು. ಹೌದಾ, ಸರಿ, ಅದೇನು ಹೇಳ್ತಿರೋ ಹೇಳಿ, ನಾನು ಕೇಳ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ರೀ, ನಿಮಗೆ ನೆನಪಿತ್ತಾ? ನೆನಪಿದೆ ಪುಣ್ಯ, ಆದರೆ ಮನೆಯಲ್ಲಿ ಈ ರೀತಿ ಏನೇನೋ ನಡೀತಿದೆಯಲ್ಲ, ಆ ಟೆನ್ಷನಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ ಅಷ್ಟೆ. ನನಗೆ ಅರ್ಥ ಆಗುತ್ತೆ ರೀ. ಯಾವುದೇ ಹಬ್ಬ ಆದರೂ ಎಲ್ಲರೂ ಮನಸ್ಸಿಗೆ ತಿಳಿಯಾದ್ಮೇಲೆ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಕ್ಕಾಗೋದು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನೀವು ನನ್ನ ಜೊತೆ ಇರೋ ಪ್ರತಿ ದಿನಾನು ಪ್ರತಿ ಕ್ಷಣನೂ ನನಗೆ ವ್ಯಾಲೆಂಟೈನ್ಸ್ ಡೇನೆ. ಸರಿ ಬನ್ನಿ, ಈಗಲಾದರೂ ಜ್ಯೂಸ್ ಕುಡೀರಿ. ಬೇಡ ಅಂತ ಹೇಳಿದ್ನಲ್ಲ. ಯಾಕೆ ಬೇಡ? ಹೀಗೆ ಉಪವಾಸ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಆರೋಗ್ಯ ಹಾಳಾಗತ್ತಷ್ಟೇ. ಅಮ್ಮ ಪ್ಲೀಸ್ ನನ್ನ ಒತ್ತಾಯ ಮಾಡಬೇಡಿ. ಸಮರ್ಥ ಆಚೆ ಬರೋವರೆಗೂ ನನಗೆ ಏನು ತಿನ್ನೋಕ್ಕೂ ಮನಸ್ಸಿಲ್ಲ. ಹೌದು ಅಮ್ಮ, ನಮ್ಮನ್ನು ನಮ್ಮ ಪಾಡಿಗೆ ಉಪವಾಸ ಮಾಡೋಕ್ಕೆ ಬಿಟ್ಬಿಡಿ. ಈ ಥರಲ್ಲೇ ನಮಗೊಂಥರ ತೃಪ್ತಿ. ಆದರೆ ಇದರಿಂದ ಏನೂ ಉಪಯೋಗ ಇಲ್ಲ. ನಿಮಗೆ ಸುಸ್ತಾಗುತ್ತೆ, ಓಡಾಡಕ್ಕೆ ಶಕ್ತಿ ಇರಲ್ಲ, ಆರೋಗ್ಯ ಹಾಳಾಗುತ್ತೆ. ನೀವು ಯಾವುದಾದ್ರೂ ವ್ರತ ಮಾಡಿದಾಗ ನಾವು ಹೀಗೆ ಅಪೋಸ್ ಮಾಡ್ತೀವ? ಇಲ್ಲ ತಾನೆ? ನೀವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ವ್ರತ ಮಾಡ್ಬೋದು, ಆದರೆ ನಾವು ಉಪವಾಸ ಮಾಡಬಾರ್ದ? ಹೌದು ಅಮ್ಮ, ನಾವು ಈ ರೀತಿ ಉಪವಾಸ ಮಾಡೋದ್ರಿಂದಾದ್ರೂ ಆ ದೇವ್ರಿಗೆ ಕೇಸ್ನ ಬೇಗ ಸಾಲ್ವ್ ಮಾಡಲಿ. ನಿಮ್ಮ ನಂಬಿಕೆ ಏನೋ ಒಳ್ಳೇದೇ, ಆದರೂ ಅನ್ನೋ ಮಾತು ಬೇಡಮ್ಮ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಉಪವಾಸ ಮಾಡ್ತಿದ್ವಿ, ಈ ಉದ್ದೇಶ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಮಾತು ಕೇಳ್ತಿದ್ರೆ ನನಗಂತೂ ಆಶ್ಚರ್ಯ ಅನಿಸುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಉಪವಾಸ ಮಾಡ್ತಿರೋದು, ವ್ರತ ಮಾಡ್ತೀನಿ ಅಂತ ಹೇಳ್ತಿರೋದು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಚಿಕ್ಕ ವಯಸ್ಸಿಂದಾನು ನಾವು ಬಟರ್ಫ್ಲೈ ಎಫೆಕ್ಟ್ ಬಗ್ಗೆ ಕೇಳ್ಕೊಂಡೇ ಬೆಳೆದಿದ್ದೀವಿ. ಚಿಟ್ಟೆ ಇಲ್ಲಿ ರೆಕ್ಕೆ ಹಾರಿಸಿದ್ರೆ ಇನ್ನೊಂದು ಕಡೆ ಮಳೆ ಬರುತ್ತಂತೆ. ಹಾಗೆ ನಾವಿಲ್ಲಿ ಉಪವಾಸ ಮಾಡಿದ್ರೆ ದೇವ್ರು ನಮಗೆ ಇನ್ನೊಂದು ಕಡೆ ಒಳ್ಳೇದು ಮಾಡ್ತಾನೆ. ಆ ದೇವರು ನಮಗೆ ಬೇಕಾಗಿರೋ ಸಾಕ್ಷಿಗಳು ಸಿಗೋ ಹಾಗೆ ಮಾಡಿದ್ರೂ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿರೋ ನಂಬಿಕೆಗೆ ಖಂಡಿತ ದೇವ್ರು ಒಲಿತಾನೆ. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೂ ಇದೆ. ಆದರೆ ನೀವು ಉಪವಾಸ ಮಾಡೋದನ್ನ ಸಹಿಸೋದಕ್ಕೆ ಕಷ್ಟ ಆಗತ್ತೆ. ಪ್ಲೀಸ್ ಅಮ್ಮ, ನಮಗೆ ಒತ್ತಾಯ ಮಾಡಬೇಡಿ. ದೀಪಿಕಾ, ಏನಿದೆಲ್ಲ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಭಿ. ಐ ಲವ್ ಯು ಸೋ ಮಚ್. ಇವತ್ತು ನಾನು ಪಬ್ಬಲ್ಲಿ ಟೇಬಲ್ನ ಬುಕ್ ಮಾಡಿದ್ದೀನಿ. ನಾವಿಬ್ಬರು ಸೆಲೆಬ್ರೇಷನ್ಗೆ ಅಲ್ಲಿಗೆ ಹೋಗೋಣ. ಹಾಗೆ ಇಲ್ಲಿ ನೋಡಿ, ನಾನು ಹೇಳ್ತಿರೋದು ನಿನಗೆ ಅಭಿ. ನಿನಗೆ ಇದನ್ನೆಲ್ಲ ನೋಡಿ ಎಕ್ಸೈಟ್ ಆಗಲಿಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಸ್ಟಾಪ್ ಇಟ್ ದೀಪಿಕಾ. ಮನೆಯಲ್ಲಿ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಎಲ್ಲರೂ ಎಷ್ಟು ಬೇಜಾರಾಗಿದ್ದಾರೆ, ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಮ್ಗೆ ಈ ಸಂಭ್ರಮಗಳೆಲ್ಲ ಬೇಕಾ? ದಿನ ಸಾಯೋರ್ಗೆ ಅಳೋರು ಯಾರು ಅಭಿ? ಈ ಮನೇಲಿ ಸಮಸ್ಯೆಗಳು ಇದ್ದಿದ್ದೆ. ಹಾಗಂತ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡದೆ ಇರೋಕ್ಕಾಗತ್ತಾ? ಪ್ರತಿ ವರ್ಷನೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಕ್ಕೆ ಅಂತಲೇ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ. ಕಮಾನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.